ಸೃಜಿಸಲ್ಪಟ್ಟ ಮೂರನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಬಾಗಲಕೋಟೆ ಮುಧೋಳದಲ್ಲಿ ಆಗ್ತಿರ್ತಕ್ಕಂಥ ಈ ನ್ಯಾಯಾಲಯದ ಉದ್ಘಾಟನಾ ಸಮಾರಂಭದಲ್ಲಿ ಉದ್ಘಾಟನೆ ನೆರವೇರಿಸಿ ಈಗಾಗಲೇ ಮಾರ್ಗದರ್ಶನವನ್ನು ಮಾಡಿರ್ತಕ್ಕಂಥ ನಾನು ಪತ್ರಿಕೆಯಲ್ಲಿ ಪ್ರಕಟ ಆದಾಗೆ ಅವ್ರ ಹೆಸರಿಗೆ ಏನು ಅಬ್ಜೆಕ್ಟಿವ್ ಇದೆ ಅಂತ ಹೇಳ್ಬೋದು. ಆದರೆ ಮೊನ್ನೆ ವಿಜಯ್ ಅವರು ಹೆಂಗೆ ಹಂಚಾಟೆ ಸಾಹೇಬರಿಗೆ ಬಾಗಲಕೋಟೆ ಮಣ್ಣಿನ ಮಗ ಅಂಥೇಳಿ ಆಮೇಲೆ ಜಸ್ಟಿಸ್ ಅಂದರು, ಹಂಗೆ ಮಾನ್ಯ ಸಂದೇಶ್ ಸಾಹೇಬರಿಗೆ ರೈತರ ಮಗ ಆಗಿರ್ತಕ್ಕಂಥ ಗೌರವ ನ್ಯಾಯಮೂರ್ತಿ ಎಚ್ ಪಿ ಸಂದೇಶ್ ಅಂತೇಳಿ ಹೇಳೋದಕ್ಕೆ ಬಯಸ್ತೇನೆ. ಗೌರವಾನ್ವಿತ ನ್ಯಾಯಮೂರ್ತಿಗಳಾದ ಶ್ರೀ ಸಂಜೀವ್ ಕುಮಾರ್ ಹಂಚಾಟೆ ಅವರೇ, ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಈಗಾಗಲೇ ನಮ್ಮನ್ನು ಉದ್ದೇಶಿಸಿ ಮಾತನಾಡಿರುವಂಥ ಈ ಜಿಲ್ಲೆಯ ಉಸ್ತುವಾರಿ ಸಚಿವರು, ಅಬಕಾರಿ ಸಚಿವರು, ಗೆಳೆಯರೂ ಆದ ಮಾನ್ಯ ಆರ್ ಬಿ ತಿಮ್ಮಾಪುರ್ ಅವರೇ, ಕರ್ನಾಟಕ ಲೋಕಸಭಾ ಸದಸ್ಯರು, ಬಾಗಲಕೋಟೆಯ ಸದಸ್ಯರು, ಆತ್ಮೀಯರಾಗಿರ್ತಕ್ಕಂಥ ಮಾನ್ಯ ಪಿ ಸಿ ಗದ್ದಿಗೌಡರವರೇ, ಕರ್ನಾಟಕ ರಾಜ್ಯ ಆಡಳಿತ ಮಂಡಳಿಯ ನ್ಯಾಯಾಂಗ ಸದಸ್ಯರಾಗಿರ್ತಕ್ಕಂಥ ವಟವಟಿಯವರೇ, ಮುಧೋಳ್ ವಕೀಲರ ಸಂಘದ ಅಧ್ಯಕ್ಷರಾದ ವಿ ಡಿ ಕತ್ತಿಯವರೇ, ಕಾರ್ಯದರ್ಶಿಗಳಾದ ಕೆ ಎಸ್ ಬಿಳಿಗಿಯವರೇ, ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಆಗಿರ್ತಕ್ಕಂಥ ಮಾನ್ಯ ಎನ್ ವಿ ವಿಜಯ್ ಅವರೇ, ದುರ್ಗಾದಾಸ್ ಅವರೇ, ಅಮರನಾಥ್ ರೆಡ್ಡಿ ಅವರೇ, ಇಂದಿನ ಶಾಸಕರು ಸನ್ನಿಹಿತರಾದ ಮಾನ್ಯ ನಂಜೇನ್ ಭಟ್ರವರೇ, ನೆರೆದಿರ್ತಕ್ಕಂಥ ಎಲ್ಲ ನ್ಯಾಯಾಧೀಶರುಗಳೇ, ಬಾಗಲಕೋಟೆ ಜಿಲ್ಲೆಯ ವಕೀಲರ ಸಂಘದ ಅಧ್ಯಕ್ಷರಾದ ಬದ್ನೂರವರೇ, ಹಿರಿಯ ವಕೀಲರೇ, ಗಣ್ಯ ನಾಗರಿಕರೇ, ರೈತ ಬಂಧುಗಳೇ, ಗೆಳೆಯರೇ, ಇವತ್ತಿನ ಈ ಕಾರ್ಯಕ್ರಮ ಮೊನ್ನೆ ಒಟ್ಟು ಅವ್ರು ಹೇಳಿದ್ರಲ್ಲ, ಹಂಗ ನನಗೂ ಒಂದು ರೀತಿ ಆಶ್ಚರ್ಯ ಹಾಗೂ ಈ ರೀತಿ ಕಾರ್ಯಕ್ರಮಗಳು ಆಗ್ಬೋದು ಅನ್ನೋದನ್ನ ಬಹುಶಃ ಇದರೊಳಗೆ ಯಾರು ಪಾಲ್ಗೊಂಡಿರಿ, ಆ ಪಾಲ್ಗೊಳ್ಳದೆ ಇರೋರು ಕೇಳಿದಾಗ ನಂಬೋದಕ್ಕೂ ಕಷ್ಟ. ಆ ರೀತಿ ಕಾರ್ಯಕ್ರಮ ನಡೀತು. ಸಂದೇಶ್ ಸಾಹೇಬರು ಭಾಷಣ ಮಾಡಿ ಬಂದು ಕೂತಾಗ ನಾನು ಅವರಿಗೆ ನೀವು ಚಲೋ ಮಾತಾಡಿದ್ರಿ ಅಥವಾ ಅತ್ಯಂತ ಅರ್ಥಗರ್ಭಿತ ಮಾತಾಡಿದ್ರಿ, ನಮ್ಮ ಜ್ಞಾನ ಕ್ಷಿತಿಜವನ್ನು ವಿಸ್ತಾರ ಮಾಡಿದ್ರಿ. ನಾ ಅಲ್ಲಿಲ್ಲ, ನನಗೇನು ಅಭಿಪ್ರಾಯ ಬಂತು ಅಂದರೆ, ಸಂದೇಶ್ ಸಾಹೇಬರು ಅವ್ರು ನಾ ಹೇಳಿದ್ದು ಹೊಟ್ಟೆಗಿಂತ ಮಾತಾಡಿದ್ರು ಬಿಡ್ರಿ ಸಾಹೇಬ್ರು. ನ್ಯಾಯಮೂರ್ತಿ ಸಂದೇಶ್ರವರ ಮಾರ್ಗದರ್ಶನ, ಹಂಚಾಟೆಯವರ ಮಾತು, ಇದ್ರಾಗ ವಿಶ್ವವಿದ್ಯಾಲಯದ ವರ್ಕ್ಶಾಪ್ಗಳನ್ನು, ಕಾರ್ಯಾಗಾರಗಳನ್ನು, ಕಾನ್ಫರೆನ್ಸ್ಗಳನ್ನು, ಸೆಮಿನಾರ್ಗಳನ್ನು
ಎಷ್ಟು ಮಂದಿ ಅಟೆಂಡ್ ಮಾಡಿರೋ ಗೊತ್ತಿಲ್ಲ ನನಗೆ. ಸಂಜೀವ್ ಕುಮಾರ್ ಹಂಚಾಟೆ ಅವ್ರ ಭಾಷಣ ಒಂದು ಸೆಮಿನಾರ್ನೊಳಗೆ ಕೀನೋಟ್ ಅಡ್ರೆಸ್ ಭಾಷಣ ಏನಿರಬೇಕು ಆ ರೀತಿ ನನಗೊಬ್ಬವಲ್ಲ, ನಮ್ಮ ದೇಶದ ವಿವಿಧ ರಾಜ್ಯಗಳ ಕಾನೂನು ಮಂತ್ರಿಗಳನ್ನು ಹಾಗೂ ಹೆಂಗಂದ್ರು ನಮ್ಮ ನ್ಯಾಯ ಸಮಿತಿ ಸದಸ್ಯರಾದ ಗದ್ದಿಗೌಡರು ಇದ್ದರು ಇಲ್ಲೇ, ಅವರೆಲ್ಲರೂ ಕೂಡಿಸಿ ವರ್ಕ್ಶಾಪ್ ಮಾಡಿ ಅಲ್ಲೇನರ ಕೀನೋಟ್ ಅಡ್ರೆಸ್ ಮಾಡಿಸಿದ್ರೆ ಆನ್ ದ ಸಬ್ಜೆಕ್ಟ್ ಆಫ್ ಹೌ ಟು ಅಚೀವ್ ಸ್ಪೀಡಿ ಡಿಸ್ಪೆನ್ಸೇಷನ್ ಆಫ್ ಜಸ್ಟಿಸ್ ಅಂತೇಳಿ ಅದಕ್ಕೆ ಸಮೀಪ ಬರ್ತಕ್ಕಂಥ ಆ ತೂಕದ ಮಾರ್ಗದರ್ಶನ ಮಾತುಗಳು ಮಾನ್ಯ ಸಂಜೀವ್ ಕುಮಾರ್ ಹಂಚಾಟೆ ಅವರು ಆಗಿದ್ದರು. ನನಗಂತೂ ಭಾರಿ ಖುಷಿ ಆಯಿತು. ನನಗೆ ಯಾಕೆ ಖುಷಿ ಆಯಿತು ಅಂದರೆ, ನಾನು ಈ ಇಲಾಖೆಯನ್ನು 2ನೇ ಬಾರಿ ನಾನು ಹೊಂದಿದವ. 2003, 4, 5 ಮಾನ್ಯ ಧರ್ಮಸಿಂಗ್ರವರು ಮುಖ್ಯಮಂತ್ರಿಗಳಾಗಿದ್ದಾಗ ಕಾನೂನು ಹಾಗೂ ಸಂಸದೀಯ ವ್ಯವಹಾರ ಸಚಿವರಾಗಿದ್ದೆ. ಅದ ನಂತರ ಈಗ ಸಿದ್ದರಾಮಯ್ಯನವರು ನಮಗೆ 2023ರಿಂದ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳು ಹಾಗೂ ಪ್ರವಾಸೋದ್ಯಮ ಇಲಾಖೆ ಕೊಟ್ಟಿದ್ದಾರೆ. ಆ ಸಂದರ್ಭದಲ್ಲಿ ನಮ್ಮ ಸ್ನೇಹಿತರೊಬ್ಬರು ಹೇಳಿದರು, ಏನು ಹೇಳಿದ್ರು ಅವರು ಅಂದರೆ ಎಚ್ಚರಿಕೆ ಮಾತು. ಇನ್ನೂ ನನ್ನ ವಯಸ್ಸು ಸಣ್ಣದ, ಅವಾಗ ಇದಕ್ಕಿಂತ 20 ವರ್ಷ ಸಣ್ಣವಿದ್ದೆ ನಾನು. ನೀವು ಏನು ಮಾಡಿದರೂ ನಡೀತೈತಿ, ಯಾವ ಕಾರಣಕ್ಕೂ ಪೆಂಡೆನ್ಸಿ ಭಾಳ ಐತಿ ಅಂತ ಅನ್ಬೇಡ್ರಿ. ಕಾನೂನು ಮಂತ್ರಿಯಾಗಿ ಹಂಗೆ ಅನ್ನಬಾರ್ದು ನೀವು. ಅವರು ನನಗಿಂತ ವಯಸ್ಸಿನಾಗ ದೊಡ್ಡವರಿದ್ರು. ಅಲ್ರಿ ಮತ್ತು ಇಷ್ಟು ಪೆಂಡಿಂಗ್ ಅದಾವು, ಮತ್ತು ಹೇಳಿಲ್ಲ ಅಂದರೆ ನಾನು ಕಡಿಕ್ ವಿಧಾನಸಭೆ ವಿಧಾನ ಪರಿಷತ್ ಹೇಳಬೇಕಲ್ಲ ಅಂತ ನಾನು ಅವ್ರಿಗೆ ಆರ್ಗ್ಯೂ ಮಾಡಿದೆ. ನೋ ಮಾಡಬೇಡ, ಇಟ್ ವಿಲ್ ಬಿ ಎ ಕಂಟೆಂಪ್ಟ್, ಜಡ್ಜಸ್ ಎಲ್ಲರೂ ಭಾರಿ ಸಿಟ್ಟಾಕನ. ನನಗೆ ಒಂದು 8-10 ದಿವಸದೊಳಗನ ನಮ್ಮ ದೇಶದ ಒಬ್ಬ ಅದ್ಭುತ ವ್ಯಕ್ತಿ, ರಾಜಕಾರಣಿ, ಸ್ಟೇಟ್ಸ್ಮನ್, ಆಗಲೇನು ಸಂದೇಶ್ ಸಾಹೇಬ್ರು ಹೇಳಿದ್ರಲ್ಲ, ರಾಷ್ಟ್ರ ನಾಯಕರು ಅಂತೇಳಿ ನಾವು ಪರಿಗಣನೆ ತೆಗೆದುಕೊಳ್ಳುವಾಗ ಆ ಸಾಲಿನಲ್ಲಿ ಬಂದು ನಿಲ್ತಕ್ಕಂಥ ಲಾ ಕಮಿಷನ್ ಆಫ್ ಇಂಡಿಯಾದ ಅಧ್ಯಕ್ಷರಾಗಿ ಕೆಲಸ ಮಾಡಿದಂಥ ರಾಮ್ ವಿಲಾಸ್ ಶಾಸ್ತ್ರಿ ಅವರು ಬೆಂಗಳೂರಿಗೆ ಬಂದಿದ್ದರು. ಅವರು ಸಂಬಂಧಿ ಒಬ್ಬರು ಮದುವೆಗೆ ಬಂದಿದ್ದರು. ಅವರು ಮೈ ಚೀಫ್ ಮಿನಿಸ್ಟರ್ ಧರ್ಮ್ ಸಿಂಗ್ ವಾಂಟೆಡ್ ಮೀ ಟು ಅಕಂಪ್ನಿ ಹಿಮ್. ಅದು ಬೇರೆ ಏನೂ ಕೆಲಸ ಇಲ್ಲ. ಅವರು ದೊಡ್ಡವರೊಬ್ಬರು ಬಂದವರ, ನಮ್ಮ ಪಕ್ಷದ ನಾಯಕರು ದೊಡ್ಡ ಸ್ಥಾನದೊಳಗಂದ್ರೆ ಅವ್ರ ಜೊತೆಗೆ ಇರಬೇಕು ನೀವು ಕಾನೂನು ಮಂತ್ರಿಯಾಗಿ, ಲಾ ಕಮಿಷನ್ ಚೇರ್ಮನ್ ಅವರು. ನಾನು ಅವ್ರ ಜೊತೆಗಿದ್ದೆ. ಆ ಮದುವೆ ಜಗಕ್ಕೆ ಹೋಗಕ್ಕೆ 1 ತಾಸು ಬೇಕಾಗಿತ್ತು. ಅವಾಗ ನಾನು ಧೈರ್ಯದಲ್ಲಿ ಮಾತು ಚಾಲು ಮಾಡಿದೆವು ಕೂಡ. ಹಿಂಗೆ ನಮ್ಮ ಸ್ನೇಹಿತರು ಹಿಂಗಂತಾರಲ್ಲ, ಏನು ಮಾಡಬೇಕು? ನೋ, ಇಟ್ ಈಸ್ ಯುವರ್ ಬೌಂಡನ್ ಡ್ಯೂಟಿ ಟು ಟೆಲ್ ಪೀಪಲ್ ಆ್ಯಂಡ್ ದಿ ಕೋರ್ಟ್ಸ್ ದಟ್ ದ ಪೆಂಡೆನ್ಸಿ ಈಸ್ ಮೋರ್, ಇಟ್ ಶುಡ್ ಬಿ ರಿಡ್ಯೂಸ್, ಬಟ್ ಯು ಶುಡ್ ನಾಟ್ ಸೇ ಲೈಕ್ ದಿಸ್. ಆದರೆ ನೀವು ಹಿಂಗೆ ಹೇಳಬಾರ್ದು. ನೀವು ಕೋರ್ಟ್ ಅವ್ರಿಗೆ ಹೇಳಬೇಕು, ನಿಮ್ಮ ಕೋರ್ಟ್ನೊಳಗೆ ಭಾಳಷ್ಟು ಪೆಂಡಿಂಗು ಕೇಸಸ್ ಅದಾವು, ಅವುಗಳನ್ನು ಬಗೆಹರಿಸೋದ್ರ ಸಲುವಾಗಿ ಇನ್ನೂ ಹೆಚ್ಚಿನ ಇನ್ಫ್ರಾಸ್ಟ್ರಕ್ಚರ್ ಏನೇನು ಬೇಕು ಅಂಥೇಳಿ ಕೇಳಿದ್ರೆ ಅವ್ರಿಗೆ. The whole of the theme what Justice Sandesh ji and Sanjeev Kumar Hanchate ji said is on this premise. ಸ್ನೇಹಿತರೆ,
ನನಗೆ ಇನ್ನೊಂದಕ್ಕೆ ಭಾಳ ಖುಷಿ ಹಾಗೂ ಧೈರ್ಯ ನನ್ನಲ್ಲಿ ಬಂತು. ಆತ್ಮವಿಶ್ವಾಸವನ್ನು ಮೂಡಿಸುವ ಮಾತುಗಳನ್ನು ಮಾನ್ಯ ಸಂದೇಶ್ರವರು, ಮಾನ್ಯ ಹಂಚಾಟಿಯವರು ಮಾಡಿದರು. ನಾವು ಈ CPC ಅಮೆಂಡ್ಮೆಂಟ್ ಮಾಡುವಾಗ ಭಾಳ ಮಂದಿ ವಕೀಲರು, ನಿಮಗೂ ಒಂದು ರೀತಿ ಕನ್ಫ್ಯೂಷನ್ ಇರುತ್ತೆ. ನಮ್ಮ ಸಂದೀಪ್ ಬೆಳಗ್ಲಿ ಇದ್ದ ಅವತ್ತು ಒಬ್ಬ ವಕೀಲರು ಹೇಳಿದರು, ನೋ CPC ಯು ಕಾಂಟ್ ಅಮೆಂಡ್, ಇಟ್ ಈಸ್ ಸೆಂಟ್ರಲ್ ಆ್ಯಕ್ಟ್. I was not interested in arguing with him because our half of the exercise was almost over and we had studied much more than what he had studied ಅಂತೇಳಿ ನನಗೂ ಸಮಯ ಇರಲಿಲ್ಲ. ಅಷ್ಟಕ್ಕೆ ಸುಮ್ಮನೆ ಆದೆ ನಾನು. ಫಸ್ಟ್ CPC ಅಮೆಂಡ್ಮೆಂಟ್ ಈಗ 1 ವರ್ಷದ ಹಿಂದೆ ನಾವು ಮಾಡಿದಾಗ the social theme of that legislation was much bigger. ಬಡವರ, ಅತಿ ಸಣ್ಣ ರೈತನ ಪ್ರಕರಣಗಳನ್ನು 6 ತಿಂಗಳೊಳಗೆ ನೀವು ಆದ್ಯತೆಯ ಮೇಲೆ ಬಗೆಹರಿಸಬೇಕು. ಇದು ಕಾನೂನು. CPC ಅಮೆಂಡ್ಮೆಂಟ್ ನಂಬರ್ 1 ನಮ್ಮ ಸರ್ಕಾರ, ಸಾಮಾನ್ಯ ಸಿದ್ದರಾಮಯ್ಯನವ್ರ ನೇತೃತ್ವದ ಸರ್ಕಾರ, ನಾನು ಕಾನೂನು ಮಂತ್ರಿ ಆದಮೇಲೆ ಅದನ್ನು ನಾವು ತಗೊಂಡು ಬಂದೆ. ಆ ಕಾನೂನು ನಮ್ಮ ಪಾರ್ಲಿಮೆಂಟರಿ ಸೆಕ್ರೆಟರಿ, ಲಾ ಸೆಕ್ರೆಟರಿ, ದೇ ಹ್ಯಾಡ್ ಸಮ್ ರಿಸರ್ವೇಷನ್. ಇದಕ್ಕೆ ಅಸೆಟ್ ಸಿಗ್ತತ್ತೋ ಸಿಗೋದಿಲ್ಲೋ, ಇದು ಡಿಸ್ಕ್ರಿಮಿನೇಷನ್ ಆಗುತ್ತೋ ಹೆಂಗೋ ಅಂತೇಳಿ ಏನೋ ಅವ್ರದ್ದು ಕೆಲವು ವಾದ ಇದ್ದು. ಬಟ್ ಆದರೆ ಅದನ್ನು ರಾಷ್ಟ್ರಪತಿಗಳು ಕೆಲವೇ ದಿವಸಗಳಲ್ಲಿ ತಮ್ಮ ಅಂಕಿತ ಹಾಕಿದರು, ಒಪ್ಪಿಗೆ ನೀಡಿದರು. ಅದು ಮೊಟ್ಟ ಮೊದಲು ಬಂತು. ಆಮೇಲೆ CPC 2 ನಾವು ಈಗ ತಂದು ಒಂದು ರೀತಿ ಹಂಚಾಟಿಯವರು ಹೇಳಿದ ಆ ಶಬ್ದ ನಾನು ನಮ್ಮ ಮುಖ್ಯಮಂತ್ರಿಗಳಿಗೆ ಹಾಗೂ ನನ್ನ ಸಹೋದ್ಯೋಗಿಗಳಿಗೆ ಹೇಳ್ತೇನೆ. ಒಬ್ಬ ಜಡ್ಜ್ ಕ್ರಾಂತಿಕಾರಕವಾದ ಬದಲಾವಣೆಯ ಕಾನೂನು ಅಂತ ಅನ್ನೋದಾದರೆ, ಇದು ಈ ದಿನದ ಅಗತ್ಯ, ನೀಡ್ ಆಫ್ ದಿ ಅವರ್ ಅಂತ ಅನ್ನೋದಾದರೆ, ಇದಕ್ಕಿಂತ ಏನು ನಿಮಗೆ ನಾವು ರಾಜಕಾರಣಿಗಳು, ಸರ್ಕಾರ, ಪಕ್ಷಗಳಾಗಿ ಏನು ಒಳ್ಳೇದು ಮಾಡೋದಕ್ಕೆ ಸಾಧ್ಯ ಇದೆ? ಈ ಕಾನೂನು ಅವ್ರು ಬರೀ ಚಲೋ ಐತಿ ಅಂತ ಹೇಳಿಲ್ಲ. ಬೋತ್ ಹಂಚಾಟಿಯವರು, ಸಂದೇಶ್ ಅವರು ಚಲೋ ಐತಿ, ಆದ್ರಿಂದ ಆಗು ಹಾಗೆ ಮಾಡಬೇಕು. ದ್ಯಾಟ್ ರೆಸ್ಪಾನ್ಸಿಬಿಲಿಟಿ ಇಸ್ ಆನ್ ಯು, ಆನ್ ಮೀ, ಆನ್ ದೆಮ್. ತಮ್ಮನ್ನು ಅವರು ಹೊರತುಪಡಿಸಿಕೊಳ್ಳಿಲ್ಲ. ನಮ್ಮ ಜನ ಕಲ್ಯಾಣ ಆಗಬೇಕು ಅಂದರೆ ಈ ಕಾನೂನುಗಳು, ಒಳ್ಳೆ ಕಾನೂನುಗಳು, ಜನಪರ ಕಾನೂನುಗಳು ಇವು ಅನುಷ್ಠಾನ ಆಗಬೇಕು. ಮೊನ್ನೆ ಸಂದೇಶ್ ಅವರು ಮಾತನಾಡುವಾಗ ವಕೀಲರು ಹೆಂಗಿರಬೇಕು, ನಿಮ್ಮ ಅಭಿಪ್ರಾಯ, ನಿಮ್ಮ ಶ್ರಮ, ನಿಮ್ಮ ಬದುಕು ಹೆಂಗಿರಬೇಕು, ವಿವೇಕಾನಂದನ ಕೋಟ್ ಮಾಡ್ತಾ ಅವರು ಹೇಳಿರುವ ಮಾತುಗಳು ಬಹುಶಃ ಎಲ್ಲರ ಮನಸ್ಸಿನೊಳಗೆ ಹಚ್ಚಹಸಿರಾಗಿ ಉಳಿತಾವು ಅನ್ನೋದು ನನ್ನ ವಿಶ್ವಾಸ. ಅವರು ತಿಮ್ಮಾಪುರವರು ಹೇಳ್ದಂಗೆ ಜಡ್ಜ್ ಆಗಿ ಬಂದು ಮಾತನಾಡಿ ಇದಕ್ಕೇನು ನಮಗೇನು ಸಂಬಂಧ ಇಲ್ಲ, ನಾವು ಇಷ್ಟು ಮಾಡೀವಿ, ಮುಂದೊಂದು ಉಳ್ಕಿದವ್ರ ಕಡೆ ಮಾಡಿಸ್ರಿ. ನೋ, he did not say so. ನಾನಿರೋ ಮಟ್ಟ ಇನ್ನೂ ಇವನ್ನೆಲ್ಲ ಮಾಡ್ತೀನಿ, ಅದಾದ್ಮೇಲೂ ನಾನು ಹೈಕೋರ್ಟ್ನಾಗ ಇದ್ದೇ ಇರ್ತೀನಿ, ಸುಪ್ರೀಂ ಕೋರ್ಟ್ಗೆ ಹೋಗೋ ಮಟ್ಟ ಹೈಕೋರ್ಟ್ನಾಗ ಇರ್ತೀನಿ. ಅದಕ್ಕೆ ಅಷ್ಟೊಳಗೆ ಏನೇನು ಕೂತು ಅವನು ಮಾಡಿಸ್ಕೊಡ್ರಿ ಅನ್ನೋ ಮಾತು ಹೇಳಿದ್ರು. ಯಾರು ಹೇಳ್ತಾರೆ ಹೇಳ್ರಿ?
ನಾವು ಚುನಾಯಿತರಾಗೋರ ನಮ್ಮ 5 ವರ್ಷದ ಟರ್ಮ್ನಾಗ ಏನೇನದ ಅವ್ನು ನಾಟ್ ಹೇಳ್ರಿ ಮುಂದೆ ನೋಡೋಣಂತ ಅಂತ ಜಬರ್ಸಿರ್ತೀವಿ. ಅವರು ಬಾಗಲಕೋಟೆ ಹಾಲ್ ಬಗ್ಗೆ ಪ್ರಸ್ತಾಪ ಮಾಡಿದರು, ಇಳಕಲ್ ಬಗ್ಗೆ ಮಾಡಿದರು, ಹುಣಗುಂದ ಕೋರ್ಟ್ ಬಗ್ಗೆ ಮಾಡಿದರು, ನಿಮಗೆ ಬೇಕಾಗಿರ್ತಕ್ಕಂಥ ವಕೀಲರ ಭವನದ ಬಗ್ಗೆ ಮಾತಾಡಿದರು. ಆಮೇಲೆ ಇಲ್ಲೇ ಇರುವಂಥ ಲ್ಯಾಂಡ್ ಅಮರನಾಥ್ ಅವ್ರನ್ನ ಗುರುತಿಸಿ ಅದನ್ನು ಎಕ್ಸ್ಚೇಂಜ್ ಆಫ್ ಲ್ಯಾಂಡ್ ಬೇಕಾದ್ರೆ ಮಾಡಿಕೊಡ್ರಿ, ಡಸಂಟ್ ಮ್ಯಾಟರ್ ಇಫ್ ದ್ಯಾಟ್ ಈಸ್ ಕಾಸ್ಟ್ಲಿಯರ್ ಲ್ಯಾಂಡ್ ಆ್ಯಂಡ್ ದಿಸ್ ಈಸ್ ನಾಟ್ ಸೊ, even then High Court we will try to give you ಅನ್ನೋ ಮಾತನ್ನು ಹೇಳಿದರು. ನಮ್ಮದು ಅವ್ರದ್ದು ಒಂದು ಇವತ್ತಿನ ಈ ಏನು ಸಾಕ್ಷೀಕರಿಸ್ತಕ್ಕಂಥ ದೇವರುಗಳಿದ್ದೀರಲ್ಲ ನಿಮ್ಮ ಎದುರಿಗೆ, ನಾವೇನು ಹೊಸ ಹೊಸ ಕಾನೂನು ತಂದೇವಲ್ಲ ಅವೆಲ್ಲ ಅನುಷ್ಠಾನವಾಗುವಂಗೆ ಏನು ಮಾಡಬೇಕು ನೀವು ಮಾಡಿರಿ, ನೀವು ಕೇಳಿದ್ದನ್ನೆಲ್ಲ ನಾವು ಸರ್ಕಾರದವ್ರು ಕೊಡ್ತೀವಿ. ಅವರು ಜಡ್ಜಸ್ ಸಂಖ್ಯೆ ಬಗ್ಗೆ ಹೇಳಿದ್ರು, 72 ಜಡ್ಜಸನ್ನು ನಾವು ಕ್ಲಿಯರ್ ಮಾಡಿ ಅದರಲ್ಲಿ 70 ಮಂದಿನ ಅಪಾಯಿಂಟ್ ಮಾಡಿದ್ದೀರಿ. ಇನ್ನು 52 ವೇಕೆನ್ಸೀಸ್ ಇವೆ. ನಮಗೆ ನೀವು ಈಗ ಕೊಟ್ಟಿರ್ತಕ್ಕಂಥದ್ದು 52 + 2 54. ಅವನು ತುಂಬೋದಕ್ಕೆ ಈಗ ಸುಪ್ರೀಂ ಕೋರ್ಟ್ನ ಏನು ವಿಶೇಷವಾಗಿರ್ತಕ್ಕಂಥ ಒಂದು ತೀರ್ಪು ಬಂದಿದೆ. ವಕೀಲರು 3 ವರ್ಷ ಯಾರು ಅನುಭವ ಹೊಂದಿರ್ತಾರೋ ಅವರಷ್ಟೇ ಜಡ್ಜರಾಗ್ಬೋದು ಅಂಥೇಳಿ, ಅವೆಲ್ಲ ಬದಲಾವಣೆಯ ಜೊತೆಗೆ ಕೆಲವು ಬದಲಾದ ಪ್ಯಾರಾಮೀಟರ್ಸ್ಗಳನ್ನು ನೀವು ರೆಕಮೆಂಡ್ ಮಾಡಿದ್ದನ್ನು ಕ್ಯಾಬಿನೆಟ್ನೊಳಗೆ ಅತಿ ಶೀಘ್ರವಾಗಿ, ಬಹುಶಃ 5ನೇ ತಾರೀಕಿಗೆ ನಮ್ಮ ಕ್ಯಾಬಿನೆಟ್ ಐತಿ, ಅಷ್ಟರೊಳಗೆ ಬರೋಕ್ಕೆ ಸಾಧ್ಯ ಆಗುತ್ತೋ ಅಲ್ಲೋ ಗೊತ್ತಿಲ್ಲ. 5ನೇ ತಾರೀಕಿಗೆ ಬರಲಿಲ್ಲ ಅಂದರೆ ಮತ್ತು 12ನೇ ತಾರೀಕು 13ನೇ ತಾರೀಕಿಗೆ ಆಗ್ತಕ್ಕಂಥ ಕ್ಯಾಬಿನೆಟ್ನೊಳಗೆ ನಾವು ಅವನ್ನ ಕ್ಲಿಯರ್ ಮಾಡಿ ಕಳಿಸ್ತೀವಿ. ವಿ ವಾಂಟ್ ಟು ಸಿ ದಟ್ ಆಲ್ ವೇಕೆನ್ಸೀಸ್ ಆರ್ ಫಿಲ್ಡ್. ಆ ಕೆಲಸ ಮಾಡ್ತೀವಿ. ಈ ಭೌತಿಕ ಸೌಲಭ್ಯ ಬಹುತೇಕ ನ್ಯಾಯಾಂಗ ಎಂದೂ ನಿರೀಕ್ಷೆ ಮಾಡಿರಲಿಲ್ಲ. ಅಷ್ಟು ಭೌತಿಕ ಸೌಲಭ್ಯವನ್ನು ಕೊಟ್ಟಿದ್ದೇವೆ. ನಮ್ಮ ದೇಶದೊಳಗನ ದ ಬೆಸ್ಟ್ ಆಫ್ ದಿ ಜುಡಿಷಿಯರಿ ಆ್ಯಂಡ್ ದಿ ಇನ್ಫ್ರಾಸ್ಟ್ರಕ್ಚರ್ ಇಸ್ ಇನ್ ಬಾಂಬೆ, ಇನ್ ಮುಂಬೈ, ಇನ್ ಮಹಾರಾಷ್ಟ್ರ ಅಂತ ಹೇಳ್ತಾರೆ. ಬಟ್ ನಮ್ಮಲ್ಲಿ ಕೆಲಸ ಮಾಡಿರ್ತಕ್ಕಂಥ ಮುಂಬೈ ಬೇಸ್ಡ್ ಜಡ್ಜ್, ನಮ್ಮ ಕರ್ನಾಟಕದ ಜಡ್ಜ್ ಆಗಿ ಕೆಲಸ ಮಾಡಿದವರು, ಚೀಫ್ ಜಸ್ಟಿಸ್ ಆಗಿ ಕೆಲಸ ಮಾಡಿದವರು ಹೇಳಿದರು, ಮಹಾರಾಷ್ಟ್ರಕ್ಕಿಂತ ಕರ್ನಾಟಕದ ಇನ್ಫ್ರಾಸ್ಟ್ರಕ್ಚರ್ ಬಹಳ ಎತ್ತರದಲ್ಲಿದೆ ಅನ್ನೋದು. As regards facilities is concerned, infrastructure is concerned, we will try to meet everything. But these are not everything for us. ನಮಗೆ ಜನಪರವಾಗಿರ್ತಕ್ಕಂಥ ಮನಸ್ಸು ಬೇಕು. ಆ ಮನಸ್ಸು ರೂಪಿಸೋದ್ರೊಳಗೆ ಇವತ್ತು ಸಂದೇಶವರು, ಹಂಚಾಟಿಯವರು ವಿಶೇಷ ಪ್ರಯತ್ನವನ್ನು ಈ ವೇದಿಕೆಗಳ ಮೂಲಕ ಮಾಡ್ತಾ ಇದ್ದಾರೆ. ಅವರು ಅಲ್ಲೇ ಬೆಂಚ್ ಮೇಲೆ ಕುಂತಿರ್ತಾರಲ್ಲ, ಆ ಬೆಂಚ್ ಮೇಲೆ ಕುಂತಾಗ ಏನು ಮಾತಾಡಿರ್ತಾರೆ, ಮರುದಿವ್ಸ ಪೇಪರ್ನಾಗ ಓದಿದ್ರಿ ಅಂದ್ರೆ ಅಯ್ಯೋ ಮರ ಈ ಜಡ್ಜಿ ಸಮೀಪ ಹೋಗೋದು ಬೇಡ ಅಂತ ಅನಿಸ್ತದೆ ನಿಮಗೆ. ಯಾರು ಓದಿರೋ ಗೊತ್ತಿಲ್ಲ, ಅವ್ರು ಹೇಳಿದ್ದು ಯಾರು ಅವ ಹಿಂಗನ್ನ ಆಯ್ತು ನಾನು ವರ್ಕ್ ಮಾಡ್ಸಂತ ಹೇಳು, ನಾನು ವರ್ಕ್ ಯಾಕ ಈ ನೌಕರಿ ಬಿಟ್ಟು ಅಲ್ಲೇ ಮತ್ತೆ ಒಕ್ಕಲ್ತನ ಮಾಡೋಕ್ಕೆ ಹೋಗ್ತೀನಿ ನಾನು ಅಂತ ಹೇಳಿದ್ರು. What is important is we must muster courage wherever you are, whatever position you are in. ಇವತ್ತು ನಮ್ಮ ವ್ಯವಸ್ಥೆಯೊಳಗೆ ಏನು ಕೆಟ್ಟ ಶಕ್ತಿಗಳು ಎಲ್ಲ ಕಡೆ ಜಯಗಳಿಸ್ತಾ ಇವೆ.
ಪಾಪ ಪ್ರಜ್ಞೆ ಪೂರ್ಣ ಕಡಿಮೆ ಆಗ್ತಾ ಇದೆ. ಈಗ ನೋಡ್ರಿ ನೀವು, ಐ ಆಮ್ ನಾಟ್ ಜಸ್ಟ್ ಟೆಲಿಂಗ್ ಅಬೌಟ್ ಪೊಲಿಟಿಕ್ಸ್. ರಾಜಕಾರಣ ಮಾತ್ರ ಅಲ್ಲ, ರಾಜಕಾರಣ ಇರಲಿ, ಧರ್ಮಕ್ಷೇತ್ರ ಇರಲಿ, ನ್ಯಾಯಾಂಗ ಕ್ಷೇತ್ರ ಇರಲಿ, ಅಥವಾ ಶಿಕ್ಷಣ ಕ್ಷೇತ್ರ ಇರಲಿ, ಪಾಪ ಪ್ರಜ್ಞೆ ಕಡಿಮೆ ಆಯಿತು ಅಂದ್ರೆ ಅಂಕುಶ ಬೇಕಾಗುತ್ತೆ. ಆ ಅಂಕುಶ ರಾಜಕೀಯ ಕ್ಷೇತ್ರದವ್ರ ಕೈಯೊಳಗಿಲ್ಲ. ಆ ಅಂಕುಶ ಧರ್ಮಕ್ಷೇತ್ರದ ಧಾರ್ಮಿಕ ಕ್ಷೇತ್ರದವ್ರ ಕೈಯೊಳಗಿಲ್ಲ. ಆ ಅಂಕುಶ ನ್ಯಾಯಾಂಗ ಕ್ಷೇತ್ರದವರ ಕೈಯಲ್ಲಿ ಮಾತ್ರ ಇದೆ. ಆದ್ದರಿಂದ ಇವತ್ತಿನ ಸಮಾಜದ ಸುಧಾರಣೆಗೆ ನ್ಯಾಯಾಂಗದ ವಿಶೇಷ ಪ್ರಯತ್ನ ಅತ್ಯಂತ ಅವಶ್ಯ ಇದೆ ಅನ್ನೋದನ್ನು ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಬಂಧುಗಳೇ, ನಮಗೊಮ್ಮೊಮ್ಮೆ ಭಾಳ ಫಜಿತಿ ಬಂದಿರ್ತೀವಿ ನಾವು ರಾಜಕಾರಣದಲ್ಲಿದ್ದವರು. ನೋಡ್ರಿ, ಮೊನ್ನೆ ನಡೀತಾ ಈ ಪತ್ರಿಕೆಯವರು ಸುಮ್ಮನೆ ಇರ್ತಾರೆ. ಒಂದಿದ್ದನ್ನು 2 ಬರೆದು, 2 ಇದ್ದದ್ದನ್ನು 4 ಬರೆದು, ನಿಮ್ಮದು ನಮ್ಮದು ಎಲ್ಲರದ್ದು ತಲೆ ಕೆಡಿಸ್ಬಿಟ್ಟಿರ್ತಾರೆ. ಮೈಕ್ರೋ ಫೈನಾನ್ಸ್ ದಿವಸ ಮುಂಜಾನೆ ಎದ್ದ ಕೂಡಲೇ ಟಿ ವಿ ಒಳಗೆ ಪೇಪರ್ನಾಗನ ಒಂದು ಆತ್ಮಹತ್ಯೆ, ಒಬ್ಬ ಹೆಣ್ಮಗಳು ಆತ್ಮಹತ್ಯೆ ಮಾಡ್ಕೊಳಕ್ಕೆ ಹೋಗಿದ್ದು, ಒಬ್ಬ ಬಿಡಿಸಿದ್ದ, ಒಂದು ಹಂಗೆ ಅಂಕಿ ಏರ್ಕೋತ ಹೋತು ಡಜನಿಗೆ ಮುಟ್ಟೋದಕ್ಕೆ ಸಮೀಪ ಬಂತು. ನಾವೆಲ್ಲರೂ ಗಾಬರಿ ಆಗಿದ್ವಿ. ಒಂದು ಕಾನೂನು ತಂದೀವಿ ನಾವು, ಸ್ಮಾಲ್ ಆ್ಯಂಡ್ ಟೈನಿ ಲೋನ್ ಆ್ಯಂಡ್ ಮೈಕ್ರೋ ಫೈನಾನ್ಸ್ prevention of small and micro loans, prevention of forcible recovery. ಆ ಕಾನೂನು ತಂದಾಗ ಅದು ಇನ್ನೂ ಆರ್ಡಿನೆನ್ಸ್ದಾಗಿತ್ತು. ಆಗಲೇ ಕೆಲವು ಸ್ನೇಹಿತರು ಕೋರ್ಟ್ ಹೋಗೇ ಬಿಟ್ರು. ಭಾಳ ಮಂದಿ ಎಣಿಸಿದ್ರು, ಇಲ್ಲ ಇದು ಕಾನೂನು ಆಗೋದಿಲ್ಲ, ಇಟ್ ವಿಲ್ ನಾಟ್ ಸಿ ದ ಲೈಟ್ ಆಫ್ ದ ಡೇ ಅಂತೇಳಿ. ನಾನು ಒಂದು ದಿವಸ ಮುಂಜಾನೆ ಪತ್ರಿಕೆಯಲ್ಲಿ ಅದನ್ನು ನೋಡಿದೆ. ವಾಟ್ ಜಡ್ಜ್ ಟೋಲ್ಡ್ ದಿ ಅಡ್ವೊಕೇಟ್, ಏನ್ರಿ ಈ ಕಾನೂನನ್ನು ನೀವು ವಿರೋಧಿಸ್ತಾ ಇದ್ದೀರಲ್ಲ, ನಿಮಗೇನು ಆ ಮನುಷ್ಯನ ಅನುಕಂಪ ಅನ್ನೋದೇ ಇಲ್ವಾ? ಈ ಕಾನೂನು, ನಮ್ಮ ಆರ್ಡಿನೆನ್ಸ್ ಹೇಳ್ತಾ ಇದ್ರು, ಈ ಕಾನೂನು ಸಾಮಾಜಿಕ ನ್ಯಾಯದ ಬಸರಿನಿಂದ ಸೀಳಿ ಬಂದ ಕಾನೂನು ಇದು. ವಾಟ್ ಆರ್ ಯು ಟೆಲಿಂಗ್? ನೋ, ಐ ಡೋಂಟ್ ಎಂಟರ್ಟೈನ್. ಐ ವಾಸ್ thrilled to read it, and within almost 1-2 hours after the newspapers have reached many, I received half a dozen calls of very important people saying that, yeah, you have won. See, your ordinance is appreciated by even the judges of the High Court. ಇಲ್ಲ ನಿಮ್ಮ ಥಿಂಕಿಂಗು ಸರಿ ಇದೆ, ನಿಮ್ಮ ಸರ್ಕಾರದ ನೀತಿ ಸರಿ ಇದೆ, ಇನ್ನೂ ದೃಢವಾದ ಹೆಜ್ಜೆ ಇಡಿ ಅಂತ ಹೇಳಿದರು. ನಾನು ಹೇಳೋ ಉದ್ದೇಶ ಇಷ್ಟೇ, ನಾವೇನು ಬದಲಾವಣೆಯನ್ನು ತೊಗೊಂಡು ಬಂದ್ವಿ, ಕಾನೂನಿನ ಬದಲಾವಣೆ. ಈ ಕಾನೂನು ಬದಲಾವಣೆ ಇವತ್ತು ಅನುಷ್ಠಾನ ಆಗಬೇಕು. ನಿನ್ನೆ ನಮ್ಮ DC ಅವ್ರದ್ದು, CEO ಅವ್ರದ್ದು ಕಾನ್ಫರೆನ್ಸ್ ಇತ್ತು. ಆ ಕಾನ್ಫರೆನ್ಸ್ನೊಳಗೆ ನಾನು ಕೇಳ್ತಾ ಇದ್ದೆ DC ಅವ್ರಿಗೆ, ಎಷ್ಟು ಮಂದಿ ಸಭೆ ಏರ್ಪಾಡು ಮಾಡಿದ್ದೀರಿ? ನೀವು ಮಾಡಲೇಬೇಕಾಗಿತ್ತಲ್ಲ, ಎಷ್ಟು ಮಂದಿ ಸಭೆ ಏರ್ಪಾಡು ಮಾಡಿದ್ದೀರಿ? ಎಷ್ಟು ಮಂದಿ ಈಗಾಗಲೇ ಆಂಬುಡ್ಸ್ಮನ್ನನ್ನು ಅಪಾಯಿಂಟ್ ಮಾಡಿದ್ದೀರಿ? ನಿಮ್ಮ ADCನ ಆಂಬುಡ್ಸ್ಮನ್ ಅಲ್ಲ, ಕಾಯ್ದೆ ಪ್ರಕಾರ ಆಂಬುಡ್ಸ್ಮನ್ ಕೆಲಸ ಪ್ರಾರಂಭ ಮಾಡಿದ್ದಾರಾ? ಹ್ಯಾವ್ ಯು ಸ್ಟಾರ್ಟೆಡ್ ರಿಸೀವಿಂಗ್ ಕಂಪ್ಲೇಂಟ್ಸ್? ಹ್ಯಾವ್ ಯು ಸ್ಟಾರ್ಟೆಡ್ ಇನ್ಕ್ವೈರೀಸ್? ಅವರೆಲ್ಲ ರಿನ್ಯೂ ಮಾಡ್ಕೋಬೇಕಾಯ್ತಲ್ಲ, ಲೈಸೆನ್ಸು ಮಾಡ್ಕೊಂಡ್ರ? ದ ರಿಪ್ಲೈ ವಾಸ್ ಟೋಟಲ್ ಸೈಲೆನ್ಸ್. ಅದಕ್ಕೆ ಕಾನೂನು ಇವು ಅಮಲು ಬಜಾವಣೆ ಆದ್ರೆ, ಇಂಪ್ಲಿಮೆಂಟ್ ಆದ್ರೆ,
ಮಾತ್ರ ನಮ್ಮ ಸಮಾಜದ ಬದಲಾವಣೆ ಆಗ್ತದೆ, ನಮ್ಮ ಕಾರ್ಯವಿಧಾನದ ಬದಲಾವಣೆ ಆಗ್ತದೆ. ಇವನು ನ್ಯೂಸ್ ಪೇಪರ್ನಾಗ ನಾವು ಕಾನೂನುಗಳನ್ನು ಓದಿದ್ವಿ. ಈ ವಕೀಲರು ಲೈಬ್ರರಿ ಇರ್ತದಲ್ಲ, ಭಾಳ ಫೀ ಬೇಕಾಯ್ತು ಅಂದ್ರೆ ದೊಡ್ಡ ಪುಸ್ತಕ ತಗೋ ಅಂತಿರ್ತಾರಲ್ಲ, ಹಂಗೆ ನಾವು ಕಾನೂನುಗಳನ್ನು ಇಟ್ಟಿವಿ ಅಂದ್ರೆ ನಮ್ಮ ಇಚ್ಛೆ ಏನದ, ನ್ಯಾಯದಾನ ವ್ಯವಸ್ಥೆ ಅತ್ಯಂತ ಪರಿಣಾಮಕಾರಿ ಆಗಬೇಕು ಅನ್ನುವಂಥ ಆ ನಮ್ಮ ಇಚ್ಛೆ ಈಡೇರಿಕೆ ಆಗೋದಿಲ್ಲ. I don't know whether Amarnath has taken any actions, initiation after the Microfinance Act has come in force. I am happy that your Bagalkot SP has already taken into cognizance of that act and started acting on that. Good, very good. I compliment you. ನಾನು ಇದನ್ನ ಹೇಳೋ ಉದ್ದೇಶ ಏನು ಅಂದರೆ, ಜನಪರ ಕಾನೂನುಗಳನ್ನು ಅನುಷ್ಠಾನ ಮಾಡಬೇಕು. ಏನೇನೋ ಅಡೆತಡೆಗಳಿವೆ. ನೀವು ಮೊಮ್ಮಕ್ಕಳಿಗೆ ₹1 ಕೋಟಿ ಕೊಟ್ಬಿಟ್ರೆ ನಮಗೆ ಇದೆಲ್ಲ ಬೇಕು ಅಂತಂದರೆ ಎಲ್ಲಿಂದ ಕೊಡ್ತೀರಿ ನೀವು? ನಮ್ಮ ತಿಮ್ಮಾಪುರವರು ತಮ್ಮ ಟ್ಯಾಕ್ಸ್ ರೆವಿನ್ಯೂ ಹೆಚ್ಚಿಗೆ ಮಾಡಿ ನಮ್ಮ ಹತ್ರ ತಂದು ಕೊಟ್ಟಾಗ ಸರ್ಕಾರ ನಿಮಗೆ ಇಲ್ಲೇ ಸ್ಟೇಜ್ ಮೇಲೆ ಅವರು ಇನ್ನು ಮಂದಿ ಬೀಗ್ರದಿರಿ ಅಂತ ಹೇಳಿ ಪ್ರೀತಿಲೇ ಮಾತಾಡಿದ್ರು. ಇರ್ಲಿಲ್ಲ ಅಂದ್ರೆ ನಮ್ಗೆ ಹೇಳ್ತಾರೆ, ನೀವು ನಮ್ಗೆ ಟ್ಯಾಕ್ಸು ಕೊಡಂಗಿಲ್ಲ, ಏನಿಲ್ಲ, ನಾವು ನಿಮ್ಗೆ ಕೂಡ ಮಾತಾಡಂಗಿಲ್ಲ ಅಂತ. ಆದ್ರೆ ಅಡಚಣೆ ಎಲ್ಲದಕ್ಕೂ ಆಟ ಬರ್ಬೇಕಾಗಿಲ್ಲ. ಅಡಚಣೆ ಒಂದು ಭವ್ಯ ಬಂಗ್ಲೆ ಕಟ್ಟೋದಕ್ಕೆ ಅಡ್ಡಿ ಬರಲಿ. Let us house judges in a small bungalow. ಆದರೆ ಕಾನೂನು ಅನುಷ್ಠಾನಕ್ಕೆ ಅಡಚಣೆ ಬರಬಾರ್ದು. ನಾನು ಒಂದು ಈ ಸಂದರ್ಭದೊಳಗೆ ವಿಶ್ವಾಸ ತಮ್ಮಲ್ಲಿ ಕೊಡೋದಕ್ಕೆ ಬಯಸ್ತೀನಿ, ಭರವಸೆ ನೀಡೋದಕ್ಕೆ ಬಯಸ್ತೀನಿ. ನಮ್ಮ ಸರ್ಕಾರ ಈ ಜನಪರ ಕಾನೂನುಗಳ ಅನುಷ್ಠಾನಕ್ಕೆ ಏನು ಹಣಕಾಸಿನ ಅಡಚಣೆ ಬರಲ್ಲಂಗೆ ಮೂಲಭೂತ ಸೌಲಭ್ಯದ ಸೌಕರ್ಯಗಳ ಕಡಿಮೆ ಆಗದಂಗೆ ನಮ್ಮ ಸರ್ಕಾರ ನೋಡ್ಕೊಳ್ತದೆ. ಒಂದು ಉದಾಹರಣೆಯಾಗಿ ನಾವು we can talk of globe, we can talk of country, we can talk of state. ಆದರೆ ಎಲ್ಲಾದರೂ ಒಂದು ಕಡೆ ಉದಾಹರಣೆ ತೋರಿಸೋದಕ್ಕೆ ಇರಬೇಕು. ಇದು ನೋಡಿ ಸಾಕ್ಷಿ ಅಂತೇಳಿ ಹೇಳೋದಕ್ಕೆ ಇರಬೇಕು. ಇವತ್ತಿನ ಈ ವೇದಿಕೆ ಏನಿದೆಯಲ್ಲ, ಅಂಥ ಒಂದು ಉದಾಹರಣೆಯನ್ನು ಸೃಷ್ಟಿ ಮಾಡ್ತದೆ. ನಮ್ಮ ಜನಪರ ಕಾನೂನುಗಳನ್ನು ಅನುಷ್ಠಾನ ಮಾಡೋದಕ್ಕೆ ಆ ಹುದ್ದೆಗಳಲ್ಲಿರ್ತಕ್ಕಂಥ ನ್ಯಾಯಮೂರ್ತಿಗಳು ಎಲ್ಲರಿಗೂ ಮಾರ್ಗದರ್ಶನ ಮಾಡಲಿ. ನಾವು ಅವ್ರಿಗೆ ಏನು ಸೌಲಭ್ಯ ಸೌಕರ್ಯ ಬೇಕು, ಆಲ್ಮೋಸ್ಟ್ ಅಟ್ಲೀಸ್ಟ್ 80-85% ವಿಲ್ ಪ್ರೊವೈಡ್ ಎವ್ರಿಥಿಂಗ್. ಈಗ ಸಂದೇಶ್ ಸಾಹೇಬ್ ಹೇಳಿದರು, ಇಲ್ಲೊಂದು 4 ಎಕರೆ ಐತಿ ನಮ್ಮ ಇದ್ರಿಗೆ, ಇದ್ರಾಗ ನಮ್ಗೆ ಜಾಗ ಕೊಡ್ರಿ, ನಿಮ್ಗೆ ಅಲ್ಲೇ ಒಂದು ಜಾಗ ಐತಿ, ಆ ಜಾಗ ನೀವು ತಗೊಳ್ಬೇಕಾರೆ. ಯಾಕೆ ತಿಮ್ಮಾಪುರವರು ನಮಗಿಂತ ಕೆಲಸ ಮಾಡಿಸೋದ್ರೊಳಗೆ ಭಾಳ ಬುದ್ಧಿವಂತರವರು. ಆದರೂ ಮೊನ್ನೆ ಗದ್ದಿಗೌಡರು ಕೂಡ ಮಾತಾಡಿಲ್ಲ ಅನ್ನೋದಕ್ಕೆ ಏನರ ಬಿಟ್ಟರು ಅನ್ನೋ ಗೊತ್ತಿಲ್ಲ. ಯಾಕಂದ್ರೆ ಕತ್ತಿಯವರು ವಕೀಲರ ಸಂಘದ ಭವನ ಅಂದರು, ಸಂದೇಶ್ ಸಾಹೇಬರು ಅದ್ರ ಮಾತು ಪ್ರಸ್ತಾಪ ಮಾಡಿದ್ರು, ಅಂಚಾಟವರು ಪ್ರಸ್ತಾಪ ಮಾಡಿದ್ರು. ₹1 ಕೋಟಿ ಆಗುತ್ತೆ ನಿಮಗೆ ವಕೀಲರ ಭವನಕ್ಕೆ, ಅಷ್ಟೇ ಅದಲ್ರಿ? ₹1 ಕೋಟಿ ಖರೆ ಅಂದ್ರೆ ನೀವು ಇಲ್ಲಿ ಜಡ್ಜ್ ಸಾಹೇಬ್ರಿದ್ದಾಗ ಕೇಳೋದು ಅವಶ್ಯಕತೆ ಇಲ್ಲ. ನೀವು ತಿಮ್ಮಾಪುರವ್ರನ್ನ ಬೇರೆ ಗದ್ದಿಗೌಡ್ರನ್ನ ಬೇರೆ ಕುಂಡ್ರಿಸಿ ಅವ್ರು ಹೆಚ್ಚಿಗೆ ಕೊಡ್ತಾರೆ, ನೀವ ಹೆಚ್ಚಿಗೆ ಕೊಟ್ಬಿಡ್ರಿ ಅಂತ ಕೇಳಿದ್ರು. ಬಿಗಿನಿಂಗ್
ಅವರಿಬ್ಬರು ನಿಮ್ಗೆ 50 ಲಕ್ಷ ಕೊಡ್ತಾರೆ, ನಮ್ಮ ಕಾನೂನು ಇಲಾಖೆಯಿಂದ ನಿಮ್ಗೆ 50 ಲಕ್ಷ ಕೊಡ್ತಾರೆ. ಇದು ಒಂದು. ಎರಡನೇದು, ಅಮರನಾಥ್ ರೆಡ್ಡಿ ಇಲ್ಲೇ ಅದಾರೆ. ನೀವು ವಕೀಲರ ಸಂಘದ ಅಧ್ಯಕ್ಷರು, ಜಿಲ್ಲಾ ಅಧ್ಯಕ್ಷರು ಇಲ್ಲೇ ಅದಾರೆ. ನಿಮ್ಮ ಜಿಲ್ಲಾ ನ್ಯಾಯಾಧೀಶರು ಇಲ್ಲೇ ಇದ್ದಾರೆ. ನೀವು 3 ಮಂದಿ ಕೂಡಿ ಈ ಪಾರ್ಲಿಮೆಂಟ್ನೊಳಗೆ ನ್ಯಾಯ ಸಮಿತಿಯ ಸದಸ್ಯರನ್ನು ಮೊದಲು ಮಾಡಿಕೊಂಡು ಜಿಲ್ಲಾ ಉಸ್ತುವಾರಿ ಸಚಿವರು, ಕಾನೂನು ಸಚಿವರು ಮತ್ತು ಹೈಕೋರ್ಟ್ ಇಬ್ಬರು ಜಡ್ಜಸ್ಸು ಕೂಡಿಕೊಂಡು ಇದನ್ನೇನು ವಿಸಿಟ್ ಮಾಡಿಸ್ಬೇಕು, ಇಲ್ಲೇ ಇದ್ರಿಗೆ ಐತಂದ್ರಲ್ಲ, ವಿಸಿಟ್ ಮಾಡಿಸಿ ಅದ್ರದ್ದು ಇನ್ಸ್ಪೆಕ್ಷನ್ ನೋಟ್ಸ್ ಮಾಡಿ, ನೀವು ಮುಂದಿನ ಸಲ ಏನು ಬೆಂಗಳೂರಿಗೆ ಬರ್ತಿರಲ್ಲ, ಹೆಂಗಂದ್ರೆ ಮಾವಿನಹಣ್ಣು ಸೀಸನ್ ಮುಗಿಯೊಳಗೆ ಇನ್ನೊಂದು ಬಂದ ಹೋಗ್ಬೇಕಾ ನೀವು, ಆ ಮಾವಿನಹಣ್ಣು ತೊಗೊಂಬರೋ ಮುಂದೆ ಕಮ್ ವಿತ್ ದ್ಯಾಟ್ ಪ್ರಪೋಸಲ್. ದ್ಯಾಟ್ ವಿಲ್ ಬಿ ಎ ವೆರಿ ಬಿಗ್ ಸ್ಟೆಪ್. ದ್ಯಾಟ್ ವಿಲ್ ಬಿ ಎ ವೆರಿ ಬಿಗ್ ಸ್ಟೆಪ್. ಹಿಂಗೆ ನಾವು ಕೆಲಸಗಳನ್ನು ಮಾಡುವ ಪ್ರಾರಂಭ ಮಾಡೋಣ. ಅದಕ್ಕೆ ಈ ವೇದಿಕೆ ಒಂದು ರೀತಿಯ ಪ್ರೇರಣೆಯನ್ನು, ಪ್ರೋತ್ಸಾಹವನ್ನು ಕೊಟ್ಟಾಗಲಿ. ನನ್ನ ವಿಚಾರವನ್ನು ಈ ಸಂದರ್ಭದಲ್ಲಿ ತಮ್ಮ ಜೊತೆಗೆ ಹಂಚಿಕೆ ಮಾಡ್ಕೊಳ್ತೀನಿ. ವಿಶೇಷವಾಗಿ ಸಂದೇಶ್ ಸಾಹೇಬರು, ಸಂಜೀವ್ ಕುಮಾರ್ ಹಂಚಾಟೆಯವರು ಇದನ್ನು ಗಹನವಾಗಿ ತಗೊಳ್ತಾರೆ ಅನ್ನೋಂಥ ವಿಶ್ವಾಸ ನನಗಿದೆ. ಈಗ ನಾವು ಬೇರೆ ಹೇಳಬೇಕಾಗಿಲ್ಲ. ದರ್ ಈಸ್ ಲಾಟ್ ಆಫ್ ಗ್ಯಾಪ್ ಬಿಟ್ವೀನ್ ಪೀಪಲ್ಸ್ ಅಸ್ಪಿರೇಷನ್ಸ್, ಪೀಪಲ್ಸ್ ಪ್ರಾಬ್ಲಮ್ ಆ್ಯಂಡ್ ದ ಬೆಂಚ್. ಹೌ ಕ್ಯಾನ್ ದ್ಯಾಟ್ ಬಿ ಬ್ರಿಡ್ಜ್ಡ್? ಅದನ್ನು ಹೆಂಗೆ ಕೂಡಿಸ್ತೀರಿ ನೀವು? ಪತ್ರಿಕೆ ಮೇಲೆ ನೀವು ಪೂರ್ಣ ಡಿಪೆಂಡ್ ಆಗೋಕ್ಕಾಗೋದಿಲ್ಲ. ನಾವು ಸರ್ಕಾರದವ್ರು ನಿಮ್ಗೆ ಏನು ಹೇಳ್ತೀವಿ ಅದು ನಿಮ್ಗೆ ಪೂರ್ಣ ಕನ್ವಿನ್ಸಿಂಗ್ ಆಗಲಿಕ್ಕಿಲ್ಲ. ವಕೀಲರು ಏನು ಹೇಳ್ತಾರೆ ಅದ್ರ ಮೇಲೆ ಮತ್ತೆ ಬೇರೆ ಬೇರೆ ರೀತಿ ವ್ಯಾಖ್ಯಾನಗಳು ಬರ್ಬೋದು. ಆದರೆ ಈಗೇನು ಬಂದಿರಲ್ಲ, ಈಗ 50% ಬಂದ್ಬಿಟ್ಟಿರಿ ನೀವು ಜನರ ಮಧ್ಯದೊಳಗೆ ಬರೋದಕ್ಕೆ. ಬೆಂಚಿನಿಂದ ಶನಿವಾರ ರವಿವಾರ ಜನರ ಮಧ್ಯದೊಳಗೆ ಬರೋದಕ್ಕೆ ಪ್ರಾರಂಭ ಮಾಡಿದ್ದೇನೆ. ಈ ಕಾರ್ಯಕ್ರಮಗಳು, ಇಂಥ ದೊಡ್ಡ ಕಾರ್ಯಕ್ರಮಗಳನ್ನು ಮಾಡಿ ಒಂದು 2 ತಾಸು 2.5 ತಾಸು ಸಾಮಾನ್ಯರ ಜೊತೆಗೆ, ರೈತರ ಜೊತೆಗೆ, ಕಾರ್ಮಿಕರ ಜೊತೆಗೆ, ಶ್ರಮಜೀವಿಗಳ ಜೊತೆಗೆ, ಬಡವರ ಜೊತೆಗೆ ಸಂವಾದವನ್ನು ಮಾಡಿದಿರಿ ಅಂದರೆ ಇಟ್ ವಿಲ್ ಬಿ ಎ ಗ್ರೇಟ್ ಅಚೀವ್ಮೆಂಟ್ ಇನ್ ಕಮಿಂಗ್ ವೆರಿ ನಿಯರ್ ಟು ಪೀಪಲ್ ಆಫ್ ದಿ ಕಂಟ್ರಿ. ಆ ಬಡವರ ಸಾಮಾನ್ಯರ ಮಧ್ಯದೊಳಗೆ ಆ ರೀತಿ ಸಂವಾದಗಳಾದರೆ ನಿಮಗದು ಅವಶ್ಯ ಇಲ್ಲ ಕರೆ. ಯಾಕಂದರೆ ಯು ಹ್ಯಾವ್ ಕಮ್ ಫ್ರಮ್ ಸಚ್ ಎ ಎನ್ವಿರಾನ್ಮೆಂಟ್. ಆ ಒಕ್ಕಲ್ತನ ಒಮ್ಮೆ ಮಾಡಿದ್ದ ಅಂದರೆ ಅವ ಪೂರ್ಣ ಒಕ್ಕಲ್ತನ ಮಾಡಿರ್ತಾನೆ. ಅವ ಹರಗಿರ್ತಾನೆ, ಬಿತ್ತಿರ್ತಾನೆ, ಸಗಣಿ ಬೆಳೆದಿರ್ತಾನೆ, ಆಕಳ ಕಟ್ಟಿರ್ತಾನೆ, ಎತ್ತು ಕಟ್ಟಿರ್ತಾನೆ, ಎಲ್ಲ ಮಾಡಿರ್ತಾನೆ. ಅದನ್ನ ಏನಾರ ಮಾಡಿರಲಿಲ್ಲ ಅಂದ್ರೆ ಅದ್ರ ಬಗ್ಗೆ ಪ್ರೀತಿನೇ ಇರ್ತೈತಿ. ಅವ ಮಾಡಿರ್ಲಿಕ್ಕಿಲ್ಲ, ಅವರವ್ವ ಅವರಪ್ಪ ಮಾಡೋದನ್ನು ನೋಡ್ತಿರ್ತಾನೆ ನಾವು ಸತತವಾಗಿ. ಬದುಕಿಗೆ ಅತ್ಯಂತ ಸಮೀಪ ಆಗಿದ್ದೀವಿ. ನಿಮಗೆ ಅದ್ರದ್ದು ಅವಶ್ಯಕತೆ ಅಂತ ಅನಿಸ್ಲಿಕ್ಕಿಲ್ಲ. ಆದರೆ ದೆರ್ ಆರ್ ವೆರಿ ಗುಡ್ ಜಡ್ಜಸ್. ಐ ಡೋಂಟ್ ಸೇ ದಟ್ ದೇ ಆರ್ ನಾಟ್ ಗುಡ್ ಜಡ್ಜಸ್. ದೇ ಆರ್ ವೆರಿ ಗುಡ್ ಜಡ್ಜಸ್. ಬಟ್ ವಾಟ್ ವಿ ರಿಕ್ವೈರ್ ಟುಡೇ is the first-hand understanding of the present society. ಈಗ ಬೆಂಗಳೂರಾಗಿದ್ದವರು ಅವ್ರ ಮೊಮ್ಮಕ್ಕಳು, ಅವ್ರ ಅಪ್ಪ ಹಳ್ಳಿಯವಿದ್ರೂ ಸಹಿತ ಯಾರ ಮಕ್ಕಳನ್ನ ಅವ ಹಳ್ಳಿಗೆ ಪ್ರತಿ ವರ್ಷ ಜಾತ್ರೆಗೆ ಕರ್ಕೊಂಡು ಬರ್ತಿರಂಗಿಲ್ಲ, ಅವನ ಮಕ್ಕಳಿಗೆ ಹಳ್ಳಿ ಅಂದ್ರೆ ಏನು ಅಂಥೇಳಿ ಆ ಟೆಕ್ಸ್ಟ್ ಬುಕ್ನಲ್ಲಿ ತೆಗ್ದು ತೋರಿಸ್ಬೇಕು. ಆ ಗೂಗಲ್ನಾಗ ವಿಲೇಜ್ ಅಂದ್ರೆ ಏನು ಅಂಥೇಳಿ ತೋರಿಸ್ಬೇಕು. ಅಂಥದ್ದು ಪರಿಸ್ಥಿತಿ ಇವತ್ತು ಈ ದಿನಮಾನದಲ್ಲಿ ಇರುವಂಥ ಸ್ಥಿತಿ. ಆದ್ದರಿಂದ ಗ್ರಾಮಾಂತರ ಭಾಗದ ಜನಗಳ ಬದುಕನ್ನು ಬಿಚ್ಚಿ ಇಡೋದು ಅಥವಾ ತೋರಿಸೋದು, ಕಾಣಿಸೋದು, ಅನುಭವಿಸೋದು ನಾವು ಜನ ಸೇರಿದಾಗ ಮಾತ್ರ
ಅವ್ರ ಜೊತೆಗೆ ನೀವು ಸ್ನೇಹಿತರಾಗಿ ಚರ್ಚೆ ಮಾಡಿದಾಗ ಮಾತ್ರ. ಆದ್ದರಿಂದ ಈಗೇನು ನೀವು ಎಕ್ಸಸೈಸ್ ಮಾಡಿ 50% ಬಂದುಬಿಟ್ಟಿರಿ, ಇನ್ನು 50% ಈ ವಕೀಲರು ರಾಜಕಾರಣಿಗಳನ್ನು ಸ್ವಲ್ಪ ಅತ್ತಾಗಿತ್ತಾಗಿ ಸರಿಸಿ ಸಂವಾದಕ್ಕೆ ನೀವು ಹಸಿರು ಟಾವೆಲ್ ಹಾಕ್ಕೊಂಡು ಅವ್ರಿಗೆ ಜೊತೆ ಕುಂತ್ರಿ ಅಂದರೆ ಅವಾಗ ನಮ್ಮ ಕಷ್ಟ ನಿಮಗೆ ಗೊತ್ತಾಗ್ತದೆ. ಯಾಕಂದರೆ ದೇ ಆರ್ ನಾಟ್ ಪ್ರಿಪೇರ್ ಟು ಈಸಿಲಿ ಎಕ್ಸೆಪ್ಟ್. ಬದುಕಿನಲ್ಲಿ ಅವ್ರಿಗೆ ಆಗಿರ್ತಕ್ಕಂಥ ತೊಂದರೆ ಇದೆ. ಈಗ ಹೇಳಿದ್ರಿ ನೀವು, ಈ ಹಂಚಾಟೆಯವರಂತೂ ಅದನ್ನ ಪುನಃ ಪ್ರಸ್ತಾಪ ಮಾಡಿದ್ರು. 2,000 ಕೇಸ್ ಅದಾವ್ರಿ, 3,000 ಕೇಸ್ ಅದಾವು, ಅವುಗಳನ್ನು ಬಗೆಹರಿಸಬೇಕು. ಸರ್ಕಾರ ಸುಮಾರು 80,000 ಕೋಟಿ ರೂಪಾಯಿಯನ್ನು ಸಂತ್ರಸ್ತರಿಗೆ ಒಟ್ಟು ಅಪ್ಪರ್ ಕೃಷ್ಣ ಪ್ರಾಜೆಕ್ಟನ್ನು ಅನುಷ್ಠಾನ ಮಾಡೋದಕ್ಕೆ ಕೊಡಬೇಕಾಗಿ ಬರ್ತದೆ. ಇವೆಲ್ಲ ಸವಾಲುಗಳಿದ್ದಾಗ ಹೇಗೆ ಇವುಗಳನ್ನು ಬಗೆಹರಿಸಬೇಕು ಅನ್ನೋದ್ರ ಬಗ್ಗೆ ನಮ್ಮ ಪ್ರಯತ್ನದೊಳಗೆ ಅದರ ನೈಜ ಸಮಸ್ಯೆ ಜನರಿಂದ ನೀವು ಅರ್ಥೈಸಿಕೊಂಡಾಗ ಅದು ಭಾಳ ಉತ್ತಮವಾಗಿರ್ತಕ್ಕಂಥ ಆಡಳಿತ ನಾವು ಸರ್ಕಾರಗಳನ್ನು ಕೊಡೋದಕ್ಕೆ ಸಾಧ್ಯ ಆಗ್ತದೆ. ಅಂಥ ಕೆಲಸ ಆಗಲಿ ಅಂತೇಳಿ ನಾನು ಮತ್ತೊಮ್ಮೆ ಈ ಸಂದರ್ಭದಲ್ಲಿ ಹಾರೈಸಿ, ನನಗೆ ಭಾಳ ಸಂತೋಷ ಆಗಿದೆ. ನಮ್ಮ ಕಾನೂನುಗಳ ಬಗ್ಗೆ ವಿಶ್ಲೇಷಣೆ ಮಾಡಿದರು, ಮಾರ್ಗದರ್ಶನ ಮಾಡಿದರು. ಅವುಗಳ ಅನುಷ್ಠಾನ ಆಗಬೇಕಾದ್ರೆ ಪಾಟೀಲ್ರ ಬರೀ ಕಾಯ್ದೆ ಮಾಡಿದರೆ ಸಾಧ್ಯ ಆಗೋದಿಲ್ಲ. ಯು ಡೂ ದಿಸ್, ಫೆಸಿಲಿಟಿ ಕೊಡಿ, ರಿಕ್ರೂಟ್ ಮಾಡಿರಿ. I also take that as a invitation to face the challenge. ಅದರ ಜೊತೆಗೆ ನಮ್ಮ ವಕೀಲ ಸ್ನೇಹಿತರು, ಯಾಕಂದರೆ ಭಾಳ ಕಡೆ ನೀವು ನೋಡ್ತೀರಿ ಕಾನೂನುಗಳನ್ನು ಅನುಷ್ಠಾನ ಮಾಡಲ್ಲ, ಅವು ಮಾಡಲಿಲ್ಲ ಅಂದ್ರೂ ನೀವು ಸುಮ್ಮನೆ ಕುಂತಿರ್ತೀರಿ. ಈಗ ಫಾರ್ ಎಕ್ಸಾಂಪಲ್ ಹ್ಯೂಮನ್ ರೈಟ್ಸ್ ಆ್ಯಕ್ಟು 12 ವರ್ಷದವರೆಗೆ ರೂಲ್ಸ್ ಆಗಿದ್ದಿಲ್ಲ. ನಮ್ಮ ಕರ್ನಾಟಕದಾಗಲ್ಲ, ದೇಶದಾಗ ರೂಲ್ಸ್ ಆಗಿದ್ದಿಲ್ಲ. ಅದನ್ನು ಮಾಡಿದ್ವಿ. ಆ ರೂಲ್ಸ್ ಮಾಡಿದ ಮೇಲೆ ಸಹಿತ ವಿ ಹ್ಯಾವ್ ಡೆಸಿಗ್ನೇಟೆಡ್ ಡಿಸ್ಟ್ರಿಕ್ಟ್ ಕೋರ್ಟ್ಸ್ ಆಸ್ ಹ್ಯೂಮನ್ ರೈಟ್ಸ್ ಕೋರ್ಟ್ಸ್. ಬಟ್ ವೇರ್ ಆರ್ ದ ಕೇಸಸ್ ಕಮಿಂಗ್? To fight for human rights, you need some activists of Bangalore. You need some activists of Bombay. ನಿಮ್ಮ ಜನರ ಹ್ಯೂಮನ್ ರೈಟ್ ಸಲುವಾಗಿ ಹೋರಾಟ ಮಾಡೋದಕ್ಕೆ ನಮ್ಮ ಕೋರ್ಟ್ಗಳಲ್ಲಿ ಜಿಲ್ಲಾಕ್ಕೊಬ್ಬೊಬ್ಬರು, ತಾಲೂಕಿಗೊಬ್ಬೊಬ್ಬರು ಹ್ಯೂಮನ್ ರೈಟ್ ಎಕ್ಸ್ಪರ್ಟ್ ಲಾಯರ್ ಅಂತ ಹೇಳಿ ಆಗೋದು, ಅಥವಾ ಹ್ಯೂಮನ್ ರೈಟ್ಸ್ ಬಗ್ಗೆ ಅವರು ಹೆಚ್ಚೆಚ್ಚು ಕೇಸ್ಗಳನ್ನು ತೆಗೆದುಕೊಳ್ಳೋದು ಇಲ್ವಲ್ಲ. ಯಾಕೆ? ನಾವು ಸರ್ಕಾರದಾಗಿದ್ದವರು ಹ್ಯೂಮನ್ ರೈಟ್ ವೈಲೇಷನ್ ಏನೂ ಇಲ್ಲ ಅಂತ ತಿಳ್ಕೊಂಡ್ಬಿಡೋಣ. ನಾವು ಕಣ್ಣಲ್ಲಿ ನಾವು ನೋಡ್ತಿರ್ತೇವಲ್ಲ. ಅದಕ್ಕೆ ಯಾವ ಕಾನೂನು ಜನಪರ ಅದಾವು ಅವುಗಳ ಅನುಷ್ಠಾನಕ್ಕೆ ಸಾಮಾಜಿಕ ಕಳಕಳಿ ಇದ್ದಂಥ, ಜನಪರ ಮನೋಭಾವ ಇದ್ದಂಥ ವಕೀಲರುಗಳು ಮುಂದಾಗಬೇಕು. ವಕೀಲರುಗಳಂದರೆ ಈಗಾಗಲೇ ಹೇಳಿದರು ಮೊನ್ನೆ ಸಂದೇಶ್ ಸಾಹೇಬರು, ಎಲ್ಲರೂ ಸ್ವಾತಂತ್ರ್ಯ ಹೋರಾಟದಲ್ಲಿದ್ದವರು ವಕೀಲರ. ಸ್ವಾತಂತ್ರ್ಯಕ್ಕಾಗಿ ಮನಸ್ಸು ಭಾಳ ಚಡ್ಪಡಿಸಿದ್ದು ವಕೀಲರದ. ನಿಮ್ಮ ಕೊಡುಗೆ ಭಾಳ ದೊಡ್ಡದಿದೆ. ಆ ಕೊಡುಗೆಯ ನಂತರದ ಭಾರತದೊಳಗೆ ವಕೀಲರು ಕೇವಲ ವ್ಯಾವಹಾರಿಕ ವೃತ್ತಿ ಆಗಬಾರ್ದು. ಎಲ್ಲರೂ ದೊಡ್ಡವರು ಹೇಳಿದ್ದು, ಇಟ್ಸ್ ಎ ನೋಬಲ್ ಪ್ರೊಫೆಷನ್. Advocacy is a noble profession. It is not a business. And this noble profession can alone make the society peaceful and vibrant. ಆ ದಿಶೆಯೊಳಗೆ ನಿಮ್ಮಿಂದ ದೊಡ್ಡ ಸೇವೆ ಆಗಲಿ ಅಂತೇಳಿ ಹಾರೈಸಿ ಮತ್ತೊಮ್ಮೆ ಈ ಅವಕಾಶಕ್ಕಾಗಿ ಮಾನ್ಯ ಕತ್ತಿಯವರಿಗೆ, ಅವರೆಲ್ಲ ಮಿತ್ರರಿಗೆ ನಾನು ವಂದಿಸಿ ನನ್ನ ಮಾತು